MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಸಾಲು ಸಾಲು ಹೃದಯಾಘಾತದ ಸುದ್ದಿಗಳನ್ನ ನಾವು ಕೇಳ್ತಾ ಇದ್ದೀವಿ. ಹಾಸನ ಜಿಲ್ಲೆಯಿಂದ 1.5 ತಿಂಗಳ ಬಾಣಂತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಸನದ ಕೊಮ್ಮೇನಹಳ್ಳಿಯ ಹರ್ಷಿತಾ 22 ವರ್ಷ. ನಿನ್ನೆ ಮೃತಪಟ್ಟಿರುವಂತಹ 22 ವರ್ಷದ ಬಾಣಂತಿ ಹರ್ಷಿತಾ ಕಳೆದ 40 ದಿನಗಳಲ್ಲಿ ಈಗ ಹೃದಯಾಘಾತದ ಸಂಖ್ಯೆ 25ಕ್ಕೆ ಏರಿಕೆ ಆಗಿದೆ. ನಿನ್ನೆ ಅಷ್ಟೇ 19 ಇತ್ತು, ಆಮೇಲೆ 20. ನಿನ್ನೆ ಬಲಿಯಾದವರು ಹಲವಾರು ಮಂದಿ. ಹಾಸನದಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. 1.5 ತಿಂಗಳ ಬಾಣಂತಿಗೆ ಹಾರ್ಟ್ ಅಟ್ಯಾಕ್. ಸೊ ಹಾಸನದಲ್ಲಿ ಮತ್ತೊಂದು ಕೇಸ್, ಅದು ಕೂಡ ನಾವು ಈ 20ರಿಂದ 30 ಒಳಗೆ ಆ ಒಂದು ಆಸ್ಪಾಸ್ನಲ್ಲಿ ನೋಡ್ತಾ ಇದ್ದೀವಿ. ಹಾಸನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಕೇಸ್ಗಳು ಕಂಡು ಬರ್ತಾ ಇದೆ. ಹಾಸನದ ಕೊಮ್ಮೇನಹಳ್ಳಿಯ ಹರ್ಷಿತಾ 22 ವರ್ಷ. ಇನ್ನು ಶಿವಮೊಗ್ಗದ ಆಯನೂರಿನಲ್ಲಿ ಹರ್ಷಿತಾಗೆ ಹೃದಯಾಘಾತ. ಬಾಣಂತನಕ್ಕೆ ಎಂದು ತವರು ಮನೆಗೆ ಹೋಗಿದ್ರು ಹರ್ಷಿತಾ. ಮೊನ್ನೆ ರಾತ್ರಿ ಹರ್ಷಿತಾಗೆ ಕಾಣಿಸಿಕೊಂಡಿದ್ದಂಥ ಎದೆನೋವು. ಕೂಡಲೇ ಹಾಸನದಿಂದ ಗಂಡನನ್ನ ಕರೆಸಿದ್ರು ಹರ್ಷಿತಾ. ನಿನ್ನೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗುವಾಗ ಮಾರ್ಗ ಮಧ್ಯೆ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಆಂಬ್ಯುಲೆನ್ಸ್ನಲ್ಲೇ ಬಾಣಂತಿ ಹರ್ಷಿತಾ ಕೊನೆಯುಸಿರೆಳೆದ್ರು. ಹೀಗೆ ಹಾಸನದಲ್ಲಿ ಒಂದಾದ್ಮೇಲೆ ಒಂದರಂತೆ ಈಗ ಹೃದಯಾಘಾತದ ಸುದ್ದಿಗಳೇ ಬರ್ತಾ ಇದೆ. ಸೊ ಶಿವಮೊಗ್ಗದ ಆಯನೂರಿನಲ್ಲಿ ಹರ್ಷಿತಾ ಬಾಣಂತನಕ್ಕೆ ಅಂತ ತವ್ರ ಮನೆಗೆ ಹೋಗಿರ್ತಾರೆ. ಎದೆನೋವು ಕಾಣಿಸ್ಕೊಂಡಿದೆ. ಕೂಡಲೇ ಅವರು ತಮ್ಮ ಪತಿಯನ್ನು ಕರೆಸ್ಕೊಂಡ್ರು ಹಾಸನದಿಂದ. ನಂತರ ನಿನ್ನೆ ಬೆಳಗ್ಗೆ ಆಸ್ಪತ್ರೆಗೆ ಹೋಗುವಾಗ ಮಾರ್ಗ ಮಧ್ಯೆ ಹರ್ಷಿತಾ ಸಾವನ್ನಪ್ಪಿದ್ದಾರೆ. ಸೊ ಆಂಬ್ಯುಲೆನ್ಸ್ನಲ್ಲೇ ಬಾಣಂತಿ ಹರ್ಷಿತಾ ಕೊನೆಯುಸಿರೆಳೆದಿದ್ದಾರೆ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಜುನಾಥ್, ಇದೀಗ ಮತ್ತಷ್ಟು ಸುದ್ದಿ ಬರ್ತಾ ಇದೆ. ಹಾಸನದಲ್ಲೇ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಹರ್ಷಿತಾ ಅವರು ಸೇರಿದ ಹಾಗೆ ಇತ್ತೀಚೆಗೆ ನಿನ್ನೆ ಹಾಗೂ ಇವತ್ತು ಏನೆಲ್ಲ ಇಂಥ ಕೇಸ್ಗಳು ಬರ್ತಾ ಇದೆ, ಏನು ಅಪ್ಡೇಟ್ ಇದೆ ಅಂತ? ಅವಿನಾಶ್, ಹಾಸನ ಜಿಲ್ಲೆಯಲ್ಲಿ ಕಳೆದ 41 ದಿನಗಳಿಂದ ಆಗ್ತಿರ್ತಕ್ಕಂಥ ಈ ಒಂದು ಸರಣಿ ಹೃದಯಾಘಾತ ಪ್ರಕರಣಗಳೇನು ನಡೀತಾ ಇದೆ, ಅದು ಅವನ ಸರಣಿಯ ಸಾವುಗಳು ಇವತ್ತು ಕೂಡ ಮುಂದುವರೆದಿದೆ. 2 ಪ್ರಕರಣ ಕೂಡ ನಿನ್ನೆ ಆಗಿರ್ತಕ್ಕಂಥದ್ದು. ಒಂದು ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ 27 ವರ್ಷದ ಸಂಜಯ್ ಅಂತಕ್ಕಂಥ ಯುವಕ ಮೃತಪಟ್ಟಿದ್ದಾರೆ. ಅವರು ಕೇವಲ 2.5 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದ. ಅವರಿಗೆ ನಿನ್ನೆ ಬೆಳಿಗ್ಗೆ ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣ ಸೋಮನಹಳ್ಳಿಯ ಪ್ರಾಥಮಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ತಕ್ಷಣ ಆತನ ಪರೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಆತ ಕುಸ್ತು ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಮತ್ತೊಂದು ಪ್ರಕರಣ ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಆ ಮಹಿಳೆ 22 ವರ್ಷದ ಹರ್ಷಿತಾ ಅಂತಕ್ಕಂಥ ಮಹಿಳೆ ಹಾಸನದ ಸೊಸೆ. ಅವರು ಹಾಸನಕ್ಕೆ ಮದುವೆ ಆಗಿರುತ್ತದೆ. ಸೊ 2ನೇ ಬಾಣಂತನಕ್ಕಾಗಿ ತನ್ನ ತವರು ಮನೆಗೆ 1.5 ತಿಂಗಳ ಹಿಂದೆ ಹೋಗಿರ್ತಾರೆ. ಅವ್ರಿಗೆ ಏಕಾಏಕಿ 2 ದಿನಗಳ ಹಿಂದೆ ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣ ಗಂಡನಿಗೆ ಫೋನ್ ಮಾಡಿ ಕರೆಸ್ಕೊಡ್ತಾರೆ. ಸೊ ಗಂಡ ಹೋದ ನಂತರ ಆಕೆಯನ್ನು ಆಯನೂರಿನ ಪ್ರಾಥಮಿಕ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಎದೆನೋವು ತೀವ್ರವಾಗಿದೆ. ತಕ್ಷಣ ಮೇಲಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಸೂಚನೆಯನ್ನು ವೈದ್ಯರು ಕೊಡ್ತಾರೆ. ಆಗ ಅವ್ರನ್ನ ಕರ್ಕೊಂಡು ಶಿವಮೊಗ್ಗಕ್ಕೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ರಸ್ತೆ ಮಧ್ಯೆ ಹಠಾತ್ ಹೃದಯಾಘಾತ ಆಗಿ ಆಕೆ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಈಗ ಅವ್ರನ್ನ ಮೃತದೇಹವನ್ನು ಹಾಸನ ತಾಲೂಕಿನ ಕೊಮ್ಮೇನಹಳ್ಳಿ ಗ್ರಾಮಕ್ಕೆ ತರಲಾಗಿದೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಏನು ಹೃದಯಾಘಾತದ ಸರಣಿ ಸಾವುಗಳಾಗ್ತಿರ್ತಕ್ಕಂಥ ಏನು ಘಟನೆಗಳು ನಡೀತಾ ಇದೆ, ಈ ಒಂದು ಸಾವಿನ ಸಂಖ್ಯೆ ಈಗ 25ಕ್ಕೆ ಏರಿಕೆ ಆಗಿದೆ. ಕೇವಲ ನಿನ್ನೆ ಒಂದೇ ದಿನನೇ ಒಟ್ಟು ಈಗ 7 ಇಂಥ ಹೃದಯಾಘಾತ ಪ್ರಕರಣಗಳಾಗಿರ್ತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ಹೃದಯಾಘಾತ ಅಂತೇಳಿ ಕನ್ಸಿಡರ್ ಮಾಡಬೇಕಂತಕ್ಕಂಥ ಪ್ರಶ್ನೆ ಸಹಜವಾಗಿಯೇ ಇದೆ. ನಿನ್ನೆ ಜಿಲ್ಲಾಡಳಿತ ಕೂಡ ಒಂದು ಪ್ರಮುಖ ಆಗಿರ್ತಕ್ಕಂಥ ಸಭೆಯನ್ನು ಕೂಡ ಮಾಡಿದೆ. ಎಲ್ಲವನ್ನೂ ಕೂಡ ಹೃದಯಾಘಾತ ಅಂತ ಹೇಳಲಿಕ್ಕಾಗಲ್ಲ, ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು ಅಂತಕ್ಕಂಥ ಅನುಮಾನವೂ ಕೂಡ ವ್ಯಕ್ತಪಡಿಸಲಾಗಿದೆ. ಅದರ ಅಧ್ಯಯನಕ್ಕಾಗಿ ಈಗ ಒಂದು 5 ತಜ್ಞರ ತಂಡವನ್ನು ಕೂಡ ಜಿಲ್ಲಾಡಳಿತ ನೇಮಕವನ್ನು ಕೂಡ ಮಾಡಿದೆ. ಆದರೆ ಹಠಾತ್ ಆಗಿ ಆಗ್ತಿರ್ತಕ್ಕಂಥ ಘಟನೆಗಳೆಲ್ಲವೂ ಕೂಡ ಶಂಕಿತ ಹೃದಯಾಘಾತ ಸಾವುಗಳು ಅಂತಾನೆ ಭಾವಿಸಲಾಗ್ತಾ ಇದೆ. ಏನು ಏಕಾಏಕಿಯಾಗಿ 30 ವರ್ಷದವರು, 22 ವರ್ಷದವರು ಅಥವಾ 50 ವರ್ಷದ ಒಳಗಿನ ಸಾಕಷ್ಟು ಜನರು ಈ ರೀತಿಯಾಗಿ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಈ ಸಾವಿಗೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿದೆ. ಮತ್ತು ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಒಂದು ಘಟನೆಗಳು ಸಹಜವಾಗಿ ಜಿಲ್ಲೆ ಜನರನ್ನು ಕೂಡ ಒಂದು ರೀತಿ ಆತಂಕಕ್ಕೆ ದೂಡಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಂಜುನಾಥ್. ಇನ್ನು ಹಾಸನದ ಪಕ್ಕದ ಜಿಲ್ಲೆ ಚಿಕ್ಕಮಗಳೂರಿನಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಆತಂಕ ಸೃಷ್ಟಿ ಮಾಡ್ತೊಂದು. ಮೆಡಿಕಲ್ನಲ್ಲಿ ಮಾತ್ರೆ ಖರೀದಿಸುವಾಗ ಹೃದಯಾಘಾತ ಆಗಿದೆ. ಮಾತ್ರೆ ಸೇವಿಸಲು ನೀರು ಪಡಿತಿದ್ದ ಹಾಗೇನೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಕೋಟೆ ಬಡಾವಣೆಯ 60 ವರ್ಷದ ವಿಶ್ವನಾಥ್ ಅವರು ಕುಸಿದು ಬೀಳುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಜೂನ್ 26ರಂದು ದೀಪಾ ನರ್ಸಿಂಗ್ ಹೋಮ್ ಬಳಿ ಆಗಿರುವಂಥ ಘಟನೆ. ಹೃದಯಾಘಾತದಿಂದ ಸಾವು ಅಂತ ವೈದ್ಯರು ದೃಢಪಡಿಸಿದ್ದಾರೆ. ಸೊ ಚಿಕ್ಕಮಗಳೂರಿನಲ್ಲಿ 2 ತಿಂಗಳಲ್ಲಿ 13 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದು ಸಹಜವಾಗಿ ಒಂದು ಆವ್ರೇಜ್ ನಂಬರ್ ಬರುತ್ತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ. ಸೊ ಚಿಕ್ಕಮಗಳೂರಲ್ಲೂ ಕೂಡ ಹಾಗೆ ಸಂಖ್ಯೆಗಳು ಬರ್ತಾ ಇದ್ರೆ, ಹಾಸನದಲ್ಲಿ ಯಾಕೆ ಹೆಚ್ಚು ಸುದ್ದಿ ಆಗ್ತಿದೆ ಅಂತಂದರೆ ವಯಸ್ಸು, ಆ ಸಾವನ್ನಪ್ಪಿರೋರ ವಯಸ್ಸಿದೆಯಲ್ಲ, ಇದು ಬಹಳ ಆತಂಕ ಮೂಡಿಸ್ತಾ ಇದೆ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.